ಶಕ್ತಿ ಯಾಕೆ ಕೊಡ್ತದೆ ಇಲ್ಲಿ ಅಂತಂದರೆ, ದೊಡ್ಡ ದೊಡ್ಡ ಆಚಾರ್ಯರಲ್ಲಿ ತಮ್ಮ ಶಕ್ತಿಯನ್ನು ಮೋಕ್ಷ ಮಾರ್ಗದಲ್ಲಿ ಅವರು ಹಾಕಿದ್ದಾರೆ. ಆ ಒಂದು ಪರಮಾಣು ಭದ್ರಗಿರಿಯ ಎಲ್ಲ ಮಣ್ಣಿನ ಕಣಗಳಲ್ಲಿ ಹರಡಿಕೊಂಡಿದೆ. ಇಲ್ಲಿ ಯಾರು ಬರ್ತಾರೆ ಆ ಒಂದು ಪರಮಾಣುದಿಂದ ಇಲ್ಲಿ ಆ ಭಕ್ತರಾಗಿಬಿಡ್ತಾರೆ. ಅದರ ಮಹಾರಾಜರು ಸಹಿತ ಭಾಳ ಇಲ್ಲಿ ಶ್ರಮ ಪಟ್ಟಿದ್ದಾರೆ. ಆ ಶ್ರಮಕ್ಕೂ ಕೂಡ ಇಲ್ಲಿ ಬಂದವರೆಲ್ಲ ಮೆಚ್ಚಲೇಬೇಕಲ್ಲ. ದಿನ ರಾತ್ ಮಹಾರಾಜರ ಚಿಂತನ ಭದ್ರಗಿರಿ ಮಹಾನ್ ಕ್ಷೇತ್ರ ಆಗಬೇಕು, ಇಲ್ಲಿ ಮಹಾನ್ ಆಚಾರ್ಯರ ಹೆಸರು ಉಳಿಬೇಕು ಅಂತ ಅವರು ಶ್ರಮ ಪಡ್ತಾ ಇದ್ದಾರೆ. ಈ ಶ್ರಮ ಅವ್ರಿಗೆ ಈ ಜನ್ಮದಷ್ಟೆಲ್ಲ ಜನ್ಮಾಂತರ ಅವ್ರ ಜೊತೆಗೆ ಬರೋದೈತಿ. ಜನ್ಮಾಂತರ ಅವ್ರ ಜೊತೆ ಬಂದು ಮುಂದೆ ಪೂರಾ ಸಮೋಸರಣವನ್ನೇ ಸಂಭಾಳಿಸುವಂಥ ಶಕ್ತಿ ಅವ್ರಿಗೆ ಸಿಗೋದೈತಿ. ನಾವು ವಿಚಾರ ಮಾಡ್ತೀವಿ, ಮುಂದೆ ನೀವು ಸಮೋಸರಣಿದ್ರೆ ನಮ್ದಿಗೊಂದು ಕೋಣೆಲಿ ಜಾಗ ಕೊಡ್ರಿ, ಒಂದು ಮೂಲೆಗೆ ನಮಗೊಂದು ಸ್ವಲ್ಪ ಜಾಗ ಸಿಗಲಿ ಅಂಥೇಳಿ ನಾವು ಪುಣ್ಯ ಕಟ್ಟಿಕೊಳ್ಳೋದಂತ ಬಂದೀವಿ ಇಲ್ಲಿ. ಆದರೆ ಕೇಳಿದ್ರೆ ಸಿಗಂಗಿಲ್ಲ, ಪುಣ್ಯ ಸಿಗ್ತದೆ. ಕೇಳ್ರಿ ಅವರಿಗೆ ಪುಣ್ಯ ಕೊಡ್ರಿ ಅಂತ ಸಿಗಂಗಿಲ್ಲ. ಹಂಗೆ ಕೇಳಿ ಸಿಗೋದಿದ್ರೆ ಆಚಾರ್ಯ ಗುರುದೇವ್ ವಿದ್ಯಾಸಾಗರ್ ಮಹಾರಾಜರ ಹತ್ರ ಭಾಳ ಪುಣ್ಯ ಇತ್ತು, ಭಾಳ ಪುಣ್ಯ ಇತ್ತು. ಅವ್ರು ಕುಂತಲೇ ಆ ರಾಜ್ಯದಲ್ಲಿ ಗೋಹತ್ಯೆ ಬಂದ್ ಮಾಡುವಂಥ ಶಕ್ತಿ ಅವರಲ್ಲಿ ಪುಣ್ಯ ಇತ್ತು. ನಮ್ಗೆ ಯಾಕೆ ಕೊಟ್ಟೋಗಿಲ್ಲ? ಕೇಳ್ದೊಂಬಾರ ನಾವು. ಅದು ಕೇಳಿ ಸಿಗುವಂಥ ವಸ್ತು ಅಲ್ಲ, ರೊಕ್ಕ ಕೊಟ್ಟರೆ ಸಿಗುವಂಥ ವಸ್ತು ಅಲ್ಲ, ಪುರುಷಾರ್ಥದಿಂದ ಸಿಗುವಂಥ ವಸ್ತು. ಪುಣ್ಯ ಇರ್ತದೆ ಎಲ್ಲರ ಹತ್ರನೂ, ಎಲ್ಲರ ಹತ್ರ ಇರ್ತದೆ. ಖರೆ ಪುರುಷಾರ್ಥ ಮಾಡದೆ ಅದ್ರ ಫಲ ಸಿಗಂಗಿಲ್ಲ. ಪುರುಷಾರ್ಥ ಯಾವ ಥರ ಮಾಡಬೇಕು? ಸಮೀಚೀನ, ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಆತ್ಮದ ಗುಣ ಐತೆ ಅಂಥೇಳಿ ಯಾವ ಭವ್ಯ ಜೀವಿಗೆ ಗೊತ್ತಾಯಿತು, ಆ ಜೀವ ಅಲ್ಲಿಂದ ಪುರುಷಾರ್ಥ ಶುರು ಮಾಡ್ತದೆ. ಎಲ್ಲಿ ತನಕ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ, ಆತ್ಮನ ಗುಣ ಇದೆ, ಇದು ಪಕ್ಕ ನಮಗೆ ಗೊತ್ತಾಗಿಲ್ಲ ಅಂತಂದರೆ ಪುರುಷಾರ್ಥ ಯಾವ ಜೀವ ಮಾಡೋಂಗಿಲ್ಲ. ಯಾಕೆ? ನಂಬಿಕೆ ಇರೋಂಗಿಲ್ಲ, ವಿಶ್ವಾಸ ಇರೋಂಗಿಲ್ಲ, ಅದ್ರ ಬಗ್ಗೆ ಭರವಸೆ ಇರೋಂಗಿಲ್ಲ. ಅದಕ್ಕಾಗಿ ಪುರುಷಾರ್ಥ ಮಾಡೋಕ್ಕೆ ಹೋಗೋಂಗಿಲ್ಲ. पुरुषार्थी जीव हिंदी में एक कहावत है, जो प्रयत्न करने वाले हारते नहीं कभी। नन्हा सा चींटी चावल के दाना लेके 100 बार दीवार को चढ़ती है और 100 बार गिरती हैं, अंत में अपने गंतव्य पर ले ही जाते हैं। इस क्यों? वो पुरुषार्थ करते हैं। ನಾವು ಸಹಿತ ಒಂದು ಇರುವೆ ಹಾಗೆ ಅವನು ತನಗೆ ತಗೊಂಡೋಗಲ್ಲ, ತನಗಿಂತ ಜಾಸ್ತಿ ಭಾರ ಇದ್ದಂಥ ಅಕ್ಕಿಯನ್ನು ತಗೊಂಡು ಹೋಗ್ತದೆ. ಒಂದು 100 ಸರಿ ಬೀಳ್ತತೆ, 100 ಸರಿ ಮೇಲೆ ಏರ್ತತೆ, ಆದರೆ ಲಾಸ್ಟಿಗೆ ತಗೊಂಡೇ ಹೋಗ್ತದೆ. ಅದೇ ಥರ ಬೀಳೋದು ಹೇಳೋದು ಇಳೋದು ಪ್ರಯತ್ನ ಬಿಡಬಾರ್ದು ನಾವು ಅಷ್ಟೇ. ಪ್ರಯತ್ನ ಅಂದರೆ ಪುರುಷಾರ್ಥ. ಪುರುಷಾರ್ಥವನ್ನು ಯಾರು ನನಗಾಗಲ್ಲ ಅಂತ ಬಿಟ್ಟರು ಅವ್ರ ಜನ್ಮಾಂತರ ತನಕೂ ಸಹಿತ ಆ ಒಂದು ಪುಣ್ಯ ಪಡ್ಕೊಳ್ಳೋಕ್ಕಾಗಲ್ಲ. ಪುರುಷಾರ್ಥ ಇಲ್ಲ ಅಂತಂದರೆ ಮೋಕ್ಷ ಮಹಲದಲ್ಲಿ ಹೋಗಲಿಕ್ಕೂ ಕೂಡ ಆಗಂಗಿಲ್ಲ. ಯಾವ್ಯಾವ ಆಚಾರ್ಯರು ಭಗವಂತರು ಇಲ್ಲಿ ತನಕ ಮೋಕ್ಷಕ್ಕೆ ಹೋದರು, ಯಾವ ಭಗವಂತರು ಇಲ್ಲಿ ತನಕ ಮೋಕ್ಷ ಮಾರ್ಗದಲ್ಲಿ ನಡೆದು ತೋರಿಸಿದ್ರು, ಅವರೆಲ್ಲ ಪುರುಷಾರ್ಥದಿಂದಲೇ ತೋರಿಸಿದ್ದಾರೆ. ಹಿಂದೆಲ್ಲ ಮುನಿಗಳು ಗುಹೆಯಲ್ಲಿ, ಕಾಡಿನಲ್ಲಿ, ಈ ಥರ ಗುಡ್ಡದಲ್ಲಿ ಇರ್ತಿದ್ರು. ಈಗ ನಿಮಗೆಲ್ಲರಿಗೂ ಪುಣ್ಯ ಇದೆ, ನಗರದಲ್ಲಿ ಬರ್ತಾರೆ, ಧರ್ಮಶಾಲೆಯಲ್ಲಿ ಸಿಗ್ತಾರೆ, ಮತ್ತು ಹಿಂಗೆ ನಿಮ್ಗೆ ಹತ್ರ ಕರ್ಕೊಂಡು ಹಿಂಗಿದೆ ಧರ್ಮ ಅಂತ ಹೇಳ್ಕೊಡೋರು ಸಿಗ್ತಿದ್ದಾರೆ. ಇದು ನಿಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಪುಣ್ಯ ಇದೆ. ಆದರೆ ಈ ಪುಣ್ಯ ಹೀಗೆ ಇರಬೇಕು, ಮುಂದೆ ನಮಗೆ ಇದಕ್ಕಿಂತ ಜಾಸ್ತಿ ಭಗವಂತರ ಸಾನ್ನಿಧ್ಯ ಸಿಗಬೇಕಂತಂದರೆ ಸತ್ಸಂಗತಿ ನಾವು ಯಾವಾಗಲೂ ಮಾಡ್ತಾನೆ ಇರಬೇಕು.
ಮತ್ತು ಅವ್ರು ಹೇಳಿದಂಥ ಮಾರ್ಗದಲ್ಲಿ ನಡಲಿಕ್ಕೆ ಪುರುಷಾರ್ಥ ಮಾಡಬೇಕು. ತಾವೆಲ್ಲರೂ ಮಾಡ್ತಾಯಿದ್ದೀರಿ. ನಾವು ಹೀಗೆ ಈ ಒಂದು ಏರಿಯಾದಲ್ಲಿ ವಿಹಾರ ಮಾಡ್ಕೊತ ಮುಂದೆ ಬಂದೆವು. ಇಲ್ಲಿ ಫೋಟೋ ಎಲ್ಲ ತೋರಿಸಿದ್ರು, ಮಾವೇರಣ್ಣ ಬಾರ್ ತೋರಿಸಿದ್ರು. ಮಾರಣ್ಣ ನೋಡ್ರಿ ಇಲ್ಲಿ ಮಹಾರಾಜ್ರೆ ಹೆಂಗಸ್ರು ಹೆಂಗೆ ಕೆಲಸ ಮಾಡಿದಾರಂತ ಇವ್ರು ತೋರಿಸ್ತಿದ್ರು. ಬಾರ್ ಬರ್ತಿದ್ರು. ನೋಡ್ರಿ ಮಹಾರಾಜ್ರು ಇಲ್ಲಿ ಗಂಡಸರು ಕೆಲಸ ಮಾಡಿಲ್ಲ, ಹೆಂಗಸರು ಮಾಡಿದ್ದಾರೆ. ಸಮೋಸ ಹಣ್ಣೆಲ್ಲ ಹಿಂಗೆ ಹೊತ್ಕೊಂಡು ಹೋಗ್ತಿದ್ದಾರೆ. 30 ಕಿಲೋ ಒಂದೊಂದು ಕಲ್ಲನ್ನು ಹೊತ್ಕೊಂಡು ಹೋಗ್ತೇವೆ, ತಗೊಂಡು ಇರುವೆ ಹೆಂಗೆ ಇಡ್ತಾಯಿದ್ದಾರೆ. ಇದೆಲ್ಲ ನಿಮ್ಮದು ಪುರುಷಾರ್ಥ. ಮಂದಿರ ಕಟ್ಟಕ್ಕೆಲ್ಲ ಅಷ್ಟೇ ಅಲ್ಲ, ನಿಮ್ಮದು ಮುಂದೊಂದು ಜನ್ಮದಲ್ಲಿ ನಿಮ್ಮದು ಮಂದಿರ ತಯಾರಾಗ್ಲಿಕ್ಕೆ ಪುರುಷಾರ್ಥ ಮಾಡ್ತಾಯಿದ್ದೀರಿ. ನಿಮ್ಮದು ಶಿಖರ್ ತಯಾರಾಗ್ಲಿಕ್ಕೆ ಪುರುಷಾರ್ಥ ಮಾಡ್ತಾಯಿದ್ದೀರಿ. ನಿಮ್ಮದು ವೇದಿಕೆ ಕಟ್ಟಿ ನಿಮ್ಮ ಆತ್ಮನನ್ನು ಅಲ್ಲಿ ವಿರಾಜಮಾನ ಮಾಡುವಂಥ ಪುರುಷಾರ್ಥ ಮಾಡ್ತಾಯಿದ್ದೀರಿ. ಯಾರು ಜಿನೇಂದ್ರ ಭಗವಂತನ ಉಂಚ ಆಸನದಲ್ಲಿ ಕುಂಡಿಸ್ಲಿಕ್ಕೆ ಪುರುಷಾರ್ಥ ಮಾಡ್ತಾರೆ, ಯಾರು ಶ್ರೀ ಭಗವಂತರನ್ನು ಉಂಚ ಆಸನದಲ್ಲಿ ಕುಣಿಸಿ 2 ಕೈಯಿಂದ ಅಭಿಷೇಕ ಮಾಡಲಿಕ್ಕೆ ಪುರುಷಾರ್ಥ ಮಾಡ್ತಾರೆ, ಯಾರು ಶ್ರೀ ಭಗವಂತರನ್ನು ದಿನ ಈ ಕೈಗಳಿಂದ ಸ್ಪರ್ಶ ಮಾಡ್ತಾರೆ, ಮುಂದಿನ ಜನ್ಮದಲ್ಲಿ ಆ ಮುಟ್ಟಿದ್ದಲ್ಲದ ವಸ್ತು ಎಲ್ಲ ಪವಿತ್ರ ಆಗ್ತದೆ. ಅವರನ್ನು ಸಹಿತ ರಾಜ ಮಹಾರಾಜನಾಗಿ ಈ ಥರ ಸಿಂಹಾಸನದಲ್ಲಿ ಕುಣಿಸಿ 2 ದಿಕ್ಕಿಂದ ಚಾಮರವನ್ನು ಬೀಸ್ತಾರೆ. ಚಾಮರ ಬೀಸ್ಕೊಳ್ಳುವಂಥ ಪುಣ್ಯ ಈ ಜನ್ಮದಲ್ಲಿ ಶ್ರೀ ಜಿನೇಂದ್ರ ಭಗವಂತರ ವಿರಾಜಮಾನ ಮಾಡಿಸುವಂಥ ಯಾರು ಪುರುಷಾರ್ಥ ಮಾಡ್ತಾರೆ, ಯಾರು ಪ್ರಯತ್ನ ಪಡ್ತಾರೆ, ಅವರೇ ಮುಂದಿನ ಜನ್ಮದಲ್ಲಿ ರಾಜ ಮಹಾರಾಜ ಇಂದ್ರಾಣಿ ಆಗ್ತಾರೆ. ಇದು ಪುಣ್ಯದ ಫಲ. ಪುಣ್ಯ ಫಲ ಅರಿಹಂತ ಅಂತಂದ್ರೆ ಹೇಳಿದ್ದಾರೆ. ಧವಲ ಗ್ರಂಥದಲ್ಲಿ ಹೇಳಿದ್ದಾರೆ, ಪುಣ್ಯ ಫಲ ಅರಿಹಂತ. ಪುಣ್ಯದ ಫಲದಿಂದನೇ ಅರಿಹಂತ ಪದವಿ ಸಹಿತ ಸಿಗ್ತದೆ. ಕರೆ ಪುಣ್ಯ ಅಂಥೇಳಿ ಮನೆಯಲ್ಲಿ ಕೂತ್ಕೊಂಡು ನನಗೆ ಪುಣ್ಯ ಕೊಡು ಅಂತ ಮನೇಲಿ ಕೂತ್ಕೊಂಡ್ರೆ ಸಿಗಂಗಿಲ್ಲ. ಸಮೀಚೀನ ಪುಣ್ಯ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯದಿಂದ ಸಿಗ್ತದೆ. ಶ್ರಾವಕರಿಗೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯ ಪೂರ್ಣ ಆಗಲ್ಲ. ಆದರೂ ಕೂಡ ಸಮ್ಯಕ್ ದರ್ಶನ ಪೂರ್ಣ ಆಯ್ತಂತಂದರೆ ಅವ್ರು ಮಾಡಿದ ಕಾರ್ಯ ಎಲ್ಲ ಧರ್ಮನೇ ಆಗ್ತದೆ. ಮಾಡಿದ ಕಾರ್ಯ ಕೆಲಸ ಎಲ್ಲ ಧರ್ಮನೇ ಆಗ್ತದೆ. ಒಮ್ಮೆ ನೀವು ಮನೆಯಲ್ಲಿ ಕುತ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೀರಿ ಅಂದ್ರೆ ಕೂಡ ಸಮ್ಯಕ್ ದರ್ಶನ ಐತೆ ಅಂದ್ರೆ ರೊಟ್ಟಿ ಮಾಡುವಂಥ ವಿಚಾರ ಮಾಡ್ತಾರೆ. ಸಮ್ಯಕ್ ದೃಷ್ಟಿ, ನಾ ಮಾಡುವಂಥ ರೊಟ್ಟಿ ಭವ್ಯ ಜೀವ ತಿಂದು ಧರ್ಮ ಮಾಡಲಿ ಅಂತ ಭಾವನೆ ಇರ್ತದೆ. ಸಮ್ಯಕ್ ದೃಷ್ಟಿ ರೊಟ್ಟಿ ಮಾಡ್ತಾಯಿದ್ದಾರೆ, ಕರೆ ಸಮ್ಯಕ್ ದೃಷ್ಟಿ ಮಾಡುವಂಥ ಕೆಲಸ ಏನೈತಿ, ಸಮ್ಯಕ್ ಇಟ್ಕೊಂಡು ಮಾಡುವಂಥ ಕೆಲಸ, ಆ ರೊಟ್ಟಿ ಮಾಡೋದು ಕೂಡ ಧರ್ಮನೇ ಐತಿ. ಗದ್ದೆಯಲ್ಲಿ ಬೀಜ ಬಿತ್ತಾ ಇದ್ದಾರೆ, ಬೆಳೆಯನ್ನು ಕಟಾವು ಮಾಡ್ತಾ ಇದ್ದಾರೆ, ವಿಚಾರ ಮಾಡ್ತಿದ್ದಾರೆ. ಈ ಬೆಳೆಯಲ್ಲಿ ಬಂದಂಥ ಏನು ಧನ ಸಂಪತ್ತಿ ಆಗ್ತದೆ, ಇದು ನನ್ನ ಧರ್ಮದಲ್ಲೂ ಕೂಡ ಖರ್ಚು ಮಾಡಬೇಕು, ಧರ್ಮ ಮಾಡಬೇಕು, ಮುನಿಗಳಿಗೆ ಚೌಕ ಹಚ್ಚಿ ಮುನಿಗಳಿಗೆ ಶುದ್ಧ ಆಹಾರವನ್ನು ಕೊಡಬೇಕು, ಆಹಾರ ದಾನವನ್ನು ಕೊಡಬೇಕು ಅಂತ ಭಾವನೆಯಿಂದ ಮಾಡ್ತಾ ಇದ್ದಾರೆ. ಅಂದರೆ ಆ ಬೆಳೆ ಮಾಡೋದು ಕೂಡ ಧರ್ಮನೇ ಐತಿ. ಮಂದಿರ ಕಸ ಹೊಡಿತಾ ಇದ್ದೀರಿ, ಮಂದಿರವನ್ನು ಬಹಳ ಶುದ್ಧ ರೀತಿಯಿಂದ ಮಾಡ್ತಾ ಇದ್ದೀರಿ. ಇದೆಲ್ಲ ಧರ್ಮ ಕಾರ್ಯ ಯಾಕಾಗತ್ತಂದ್ರೆ ನೀವು ಮಾಡಿದಂಥ ಕೆಲಸದಿಂದ ಸಮೋಸಣ ನೋಡ್ರಿ. ನೀವೆಷ್ಟು ಮೆಹನತ್ ಮಾಡಿ, ನೀವೆಷ್ಟೊಂದು ಪುರುಷಾರ್ಥ ಮಾಡಿದಿರಿ. 100,000 ಜನ ಕುಂತ್ಕೊಂಡು ಎಷ್ಟು ಪುಣ್ಯ ಕಟ್ಕೊಂಡು ಹೋದರು. ಈ ಪುಣ್ಯ ಕಟ್ಕೊಂಡು ಹೋದ್ರು ಕರೆ ನೀವು ಮಾಡಿದಂಥ ಪುರುಷಾರ್ಥ ನಿಮ್ಗೆ ಅವ್ರಿಗಿಂತ ಡಬ್ಬಲ್ ಬಂದಿತ್ತು ಪುಣ್ಯ. ನಿಮಗೆ ಕುಂಡ್ರಕ್ಕೆ ಆಗೈತೆಲ್ಲೋ ಗೊತ್ತಿಲ್ಲ, ಅವ್ರಿಗೆ ವ್ಯವಸ್ಥೆ ಮಾಡೋದು ಆಗಿರ್ಬೇಕು ಪುರುಷ. ಆದರೂ ಕೂಡ ನೀವು ಮಾಡಿದಂಥ ಪುರುಷಾರ್ಥ, ನೀವು ಮಾಡಿದಂಥ ಪುರುಷಾರ್ಥದಿಂದ ಅವರು ಅರ್ಧ ಭಾಗ ಪುಣ್ಯ ಕಟ್ಕೊಂಡು ಅವ್ರವ್ರ ಸ್ಥಾನಕ್ಕೆ ಅವ್ರು ಹೋಗ್ಯಾರ. ಯಾರ್ಯಾರು ಎಷ್ಟು ಭಾವನೆ ಸುದ್ದಿ ಇಟ್ಕೊಂಡು ಪೂಜೆ ಮಾಡಿದ್ರು ಅವ್ರ ಮೇಲೆ ಬಿಟ್ಟಿದ್ದು. ಸುಮ್ಮನೆ ಅಲ್ಲಿಂದ ಇಲ್ಲಿ ಸಹ ಮಾಡೋರು ಇರ್ತಾರೆ. ಮಹಾರಾಜರು ಕರ್ದ್ಯಾರ, ಮಹಾರಾಜ ದೊಡ್ಡ ಸಮೋಸನ ರಚನೆ ಮಾಡಿದ್ದಾರೆ, ಒಂದು ದಿವಸದಾಗಲೂ ಹೋಗಬೇಕು ಅಂತ ಬರೋರು ಇರ್ತಾರೆ. ಇಲ್ಲಿ ಊಟ ತಿಂಡಿ ಚಲೋ ಐತೆ ಮಾಡ್ಕೊಂಡು ಬರೋಣ ಅಂತ ಇರ್ತಾರೆ, ಕೇಳ್ತಾ ಇರ್ತಾರೆ. ಅಲ್ಲಿ ಊಟ ತಿಂಡಿ ಐತೆಲ್ಲೋ, ಹೋದರೆ ವ್ಯವಸ್ಥೆ ಐತೆಲ್ಲೋ ಅಂತ ಕೇಳ್ತಾರೆ ಮೊದಲು. ಆದರೂ ಕೂಡ ಮಹಾರಾಜರು ಅವರ ಆಶೀರ್ವಾದದಿಂದ ಇಲ್ಲಿಯ ಶ್ರಾವಕರು ಅಥವಾ ಆಜುಬಾಜು ಊರಿನ ಶ್ರಾವಕರೆಲ್ಲರೂ ಆ ಒಂದು ಪುರುಷಾರ್ಥ ಮಾಡಿ ಎಲ್ಲರಿಗೆ ಬಂದವರಿಗೆ ಹೋದವರಿಗೆ ಇಲ್ಲೆಲ್ಲ ವ್ಯವಸ್ಥೆ ಮಾಡಿದಿರಿ ಅಂತಂದರೆ ಅದು ನಿಮ್ಮ ಒಂದು ಪುರುಷಾರ್ಥದಿಂದ ಆಗಿದೆ ಮತ್ತು ಧರ್ಮ ಕಾರ್ಯದಿಂದ ಆಗಿದೆ. ಈ ಧರ್ಮ ಕಾರ್ಯ ನಾವು
ಬೆಳಿಗ್ಗೆ ಇಲ್ಲಿಯವ್ರು ಬಂದಿರು ಶ್ರಾವಕರು ನಮ್ಮನ್ನು ಕರೆಯಕ್ಕೆ ಅಲ್ಲಿ ಬೆಳಿಗ್ಗೆ 5:15 ಅಂದ್ರೆ ನಮ್ಮ ಹತ್ರ ಇದ್ದರು. ನನಗಿಂತ ಡಬ್ಬಲ್ ವಯಸ್ಸಾಗಿದೆ. ಅವರಲ್ಲಿ 5:15 ಅಂದ್ರೆ ಬಂದು ಮಹಾರಾಜರೇ ನಾವು ಭದ್ರಗಿರಿಯಿಂದ ಬಂದಿದ್ದೇವೆ. ಆಯಿತು, ಇನ್ನೂ ಕತ್ಲೆ ಐತಿ ರೀ, ಕತ್ಲೆ ಇರೋದು ನಾವು ಎಲ್ಲಿ ತನಕ ಕತ್ಲೆ ಐತೆ ಅಲ್ಲಿಂದ ಹೊತ್ಕೊಂಡು ಹೋಗ್ತೀವಂತ. ಬೆಳಕಾಗೋ ತನಕ ನಾವು ಹೊತ್ಕೊಂಡು ಹೋಗ್ತೈತಿ, ಆಮೇಲೆ ಇಳಿಬೋದು ನೀವು ಅಂತ. ಅಷ್ಟು ಜಲ್ದಿ ಏನೈತೆ, ನಾವು ಗಾಡಿ ಹೊಂಟು ಅಂದರೆ ನಮ್ಮದು 10 ಕಿಲೋಮೀಟ್ರ್ ಅಲ್ಲ, 1 ಗಂಟೆಗೆ 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಅಪ್ಸಾಸ್ ಹೋಗ್ತಾ ಇರ್ತೈತೆ. ಹೆದರ್ಬೇಡಿ, ಹೋಗೋನು 15 ಕಿಲೋಮೀಟ್ರ್ ಐತಂದೆ. ಅವು ಅಲ್ಲಿಂದ ಬಂದು ಅವ್ರನ್ನ ನೋಡಿದ್ರೆ ಹಿಂಗೆ ಅನಿಸ್ತಿತ್ತು, ಇಲ್ಲಿ ಸಮೋಸಣದಲ್ಲಿ ಕುಬೇರರಾಗಿ ದುಡ್ದಿದ್ದಾರೆ ಅವರೆಲ್ಲ. ಧನಪತಿ ಕುಬೇರ್ ಇರ್ತಾರಲ್ಲ, ಆ ಒಂದು ಕುಬೇರನ ಕೆಲಸ ಇಲ್ಲಿ ಶ್ರಾವಕಿಯರು ಮಾಡಿದ್ದಾರೆ. ಕುಬೇರ ರಾಣಿ ಇರ್ತಾಳಲ್ಲ, ಮಕ್ಕಳು ಇರಂಗಿಲ್ಲ ಕರೆ. ಅವರು ಇಲ್ಲಿ ಸಮೋಸಣದಲ್ಲಿ ಕುಬೇರ ಇಂದ್ರನ ಕೆಲಸವನ್ನು ಮಾಡಿದಾರೆಲ್ಲ. ಸಮೋಸಣ ರಚನೆ ಮಾಡಲಿಕ್ಕೆ ಬಂದು ಹೋದವರಿಗೆ ವ್ಯವಸ್ಥೆ ಎಲ್ಲ ಮಾಡಿದಿರಿ ಅಂತಂದರೆ ನೀವು ಸ್ವರ್ಗದಲ್ಲಿ ಹೋಗಿ ಮುಂದೆ ಸಾಕ್ಷಾತ್ ಕುಬೇರ ಇಂದ್ರಾಣಿ ಆಗಿ ಹುಟ್ಟೋರು ಇದ್ರ ಬಹುಶಃ. ಈ ಅಷ್ಟಕುಮಾರಿಯರಂತೂ ಸೀದಾ ಅಷ್ಟಕುಮಾರಿಯರೇ ಆಗೋರು ಬಹುಶಃ. ಅಷ್ಟಕುಮಾರಿಗೆ ಸಾಕ್ಷಾತ್ ಭಗವಂತರ ಕಲ್ಯಾಣದಲ್ಲಿ ಬರ್ತಾರೆ, ಕಲ್ಯಾಣ ಮಾಡಲಿಕ್ಕೆ. ಅವ್ರ ಕಲ್ಯಾಣ ಕಾರ್ಯಕ್ರಮದಲ್ಲಿ ನೆರವಾಗ್ಲಿಕ್ಕೆ ಬರ್ತಾರೆ. ಗರ್ಭಕ್ಕೆ ಕಲ್ಯಾಣದಿಂದ ಹಿಡಿದು ಲಾಸ್ಟ್ ಮೋಕ್ಷ ಕಲ್ಯಾಣ ತನಕ ಇದರ ಆಜ್ಞೆಯಲ್ಲಿದ್ದು ಮಾತೆಯ ತಾಯಿಯ ಸೇವೆಯನ್ನು ಮಾಡ್ತಾ ಇರ್ತಾರೆ. ಆ ಒಂದು ಕಾರ್ಯವನ್ನು ನೀವು ಮಾಡ್ತಾಯಿದ್ದೀರಿ ಅಂದರೆ ಮುಂದೆ ಸಾಕ್ಷಾತ್ ನೀವು ಕೂಡ ಅಲ್ಲ, ನಿಮಗೆ ಸ್ತ್ರೀ ಪರ್ಯಾಯ ಬೇಡ ಅಂತಂದರೆ ಅದು ಬೇರೆ ಐತಿ. ಸ್ತ್ರೀ ಪರ್ಯಾಯ ಬೇಕು ಅಂತಂದ್ರೆ ನಿಮ್ಗೆ ನಿಶ್ಚಿತ ಅಲ್ಲಿ ಅಷ್ಟಕುಮಾರಿಕ ಸ್ಥಾನ ಖಾಲಿ ಇದೆ. ನಿಮಗೆಲ್ಲರಿಗೂ ಇಲ್ಲಿ ಮಾಡಿದಂಥ, ಇಲ್ಲಿ ಪುರುಷಾರ್ಥ ಮಾಡಿದಂಥ ಕೆಲಸ ಮಾಡಿದಂಥದ್ದು ನಿಮಗೆಲ್ಲರಿಗೂ ಆ ಫಲ ಸಿಗಲಿ, ಮಹಾರಾಜರ ಆಶೀರ್ವಾದ ಫಲಿತವಾಗಲಿ, ಮತ್ತು ನಿಮ್ಮ ಹಾಗೆ ನಮಗೂ ಕೂಡ ಪುಣ್ಯ ಸಿಗಲಿ ಅಂತ ನಾವು ಇಲ್ಲಿ ಭದ್ರಗಿರಿ ಬಂದೀವಿ. ಮತ್ತು ನಾವೇನು ಕೊಟ್ಟು ಹೋಗೋಣ ಅಂತ ಬಂದಿಲ್ಲ. ಇದು ನಾವೇನು ಕೊಡಿದ್ರೆ ಅಜ್ಞಾನಿ. ಆದರೆ ಮುನಿ ಮಹಾರಾಜರು ಮರಾಠಿಲೊಂದು ಕಾವತ್ತೈತಿ. ಮುನಿ ಮಹಾರಾಜರು ಯಾವಾಗ ಊರಾಗ ಬರ್ತಾರೆ, ಮುನಿ ಮಹಾರಾಜರು ಯಾವಾಗ ನಗರದಾಗ ಬರ್ತಾರೆ, ಅದೇ ದೀಪಾವಳಿ ಅನ್ನೇ ದಸರಾ ಅಂತೆ. ಇವತ್ತು ಭಾಳ ಆನಂದ ಆಯಿತು. ನಾವು ಸಂಕಲ್ಪ ಮಾಡ್ಕೊಂಡು ಹೊಂಟಿದ್ದೆವು, ಮಹಾರಾಜರ ಆಹಾರ ಮಾಡಿಕೊಂಡೇ ಬರಲಿ ಇಲ್ಲಿ ಅಂತ ಒಳ್ಳೆ ವ್ಯವಸ್ಥೆ ಮಾಡಿಸಿದ. ಅದು ಮಹಾರಾಜರು ಆಜ್ಞೆ ಪಾಲನೆ ಮಾಡೋದು, ದರ್ಶನ ನೋಡೋದು ವಿಚಾರ ಮಾಡಿ ಮಾಡಿ ಅಲ್ಲಿ ಬಂದವ ಮಹಾರಾಜರಿಗೆ ಹೇಳ್ರಿ ನಿಮ್ಮ ಚರಣದಲ್ಲಿ ಬರ್ತಾ ಇದ್ದೀವಿ, ಆಮೇಲೆ ನೋಡೋಣ ಆಹಾರದ ಅಂತ ಹೇಳಿದೆ. ಕೆಲವರು ನಮ್ಮ ಜೊತೆಗೆ ಬರ್ತಾಯಿದ್ರು, ಕುಮಾರಿಯವರು. ಅವ್ರು ಹೇಳಿದ್ರು, ಮಹಾರಾಜ ಹೇಳ್ಯಾರ ಇಲ್ಲೇ ಇರ್ರಿ ಅಂತ ಭಾಳ ಹೊತ್ತೇ ಮಾಡಿದ್ರು. ನಾನು ನಗಾಡ್ತಾ ಮುಂದೆ ಬಂದೇ ಬಿಟ್ಟೆ. ಮುಂದೆ ಬಂದು ಇಲ್ಲಿ ದರ್ಶನ ಮಾಡಿದ ನಂತರ ಹೊಟ್ಟೆ ತುಂಬಿತು. ಆಹಾರಕ್ಕೆ ಹೋಗೋದು ಬೇಡ ಅಂತ ವಿಚಾರ ಮಾಡಿದೆ. ಮತ್ತು ಮಹಾರಾಜರಿಗೆ ಹೇಳ್ರಿ ಕಮಂಡ್ಲ ನೀರು ಹಾಕ್ಯಾರ ಅಂತ. ಮತ್ತೆ ಹೋಗಿ ಎಲ್ಲೆಲ್ಲಿ ಏನೇನೇ ಇತ್ತು ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕ್ಕೊಂಡು ವಾಪಸ್ಸು ಪ್ರಾಚೀನ ಮಂದಿರ ಹಳೆ ಅಂಗ್ಲಿ ಊರಲ್ಲಿ ಬಡೆ ಬಾಬನ ಮಂದಿರ ಇದೆ. ಆ ಮಂದಿರದ ಬಂದು ಸಾಮಾಯಿಕ ಮಾಡಿ ಅಲ್ಲಿಂದ ಹೇಳೋಕ್ಕೆ ಮನಸ್ಸಾಗಿತ್ತು. ಅಷ್ಟು ಸುಂದರ ಮಂದಿರ, ಅಷ್ಟು ಸುಂದರ ಮೂರ್ತಿ. ಅದ್ರ ಮುಂದೆ ಕುಂತು ಸಾಮಾಯಿಕ ಮಾಡಿ ಈಗ ಮಹಾರಾಜರ ಆಜ್ಞೆ ಆಯಿತು, ಬರಲೇಬೇಕು ಮೇಲೆ ಅಂಥೇಳಿ ಅಲ್ಲಿ ಅಧ್ಯಕ್ಷರ ಸಹಾಯದಿಂದ ಇಲ್ಲಿ ತನಕ ಬಂದೀವಿ. ಇನ್ನು ಮಹಾರಾಜರ ಪ್ರವಚನ ಕೇಳೋದೈತಿ. ನಾವೇ ಹೇಳ್ತಾ ಕೂತ್ಕೊಂಡ್ರೆ ಭಾಳಷ್ಟು ದೂರದಿಂದ ಜನ ಬಂದ್ಯಾರೆ ಮಹಾರಾಜರ ಪ್ರವಚನ ಕೇಳಬೇಕು ಅಂಥೇಳಿ. ಮಹಾರಾಜರ ಪ್ರವಚನ ನಾವು ಕೇಳೋಕೆ ದೂರದಿಂದ ಬಂದೀವಿ. ಎಷ್ಟು ದೂರದಿಂದ ಬಂದೀವಿ? ಒಂದೇ ದಿವಸಕ್ಕೆ 35-40 ಕಿಲೋಮೀಟ್ರ್ ನಡೆದು ನಿನ್ನೆ, ಇವತ್ತು ಮತ್ತು 15 ಕಿಲೋಮೀಟ್ರ್. ಅದಕ್ಕಾಗಿ ಅವ್ರ ಪ್ರವಚನ ಕೇಳೋನು, ಎಲ್ಲರೂ ಕೂಡಿ ಮಹಾರಾಜ ಚರಣದಲ್ಲಿ ನಿವೇದನೆ ಮಾಡ್ಕೊಳ್ಳೋದು ನಮಗೆಲ್ಲರಿಗೂ ಧರ್ಮಾಮೃತ ನಿಮ್ಮ ಮುಖಾರವಿಂದದಿಂದ ಸಿಗಲಿ ಅಂದ್ಬಿಟ್ಟು ನಿವೇದನೆ ಮಾಡಿಕೊಂಡು ಪೂಜ್ಯ ಕುಲರತ್ನ ಭೂಷಣ ಮುನಿ ಮಹಾರಾಜ್ ಕಿ